ನಾಗರಿಕರ ಸುರಕ್ಷತೆಗೋಸ್ಕರ ವಿಮಾನ ಹಾರಾಟವನ್ನ ರದ್ದು ಮಾಡಲಾಗಿದೆ. ಗಲ್ಫ್ ರಾಷ್ಟ್ರಗಳ ವಿಮಾನ ಹಾರಾಟವನ್ನ ರದ್ದು ಮಾಡಿದ್ದು ಅಬುದಾಬಿಯ ಏರ್ಪೋರ್ಟ್ನಲ್ಲಿ ಡ್ರೋನ್ ಪ್ರತಾಪ್ ಸಿಲುಕಿರುವಂತದ್ದು. ಯುದ್ದದಿಂದಾಗಿ ಎಲ್ಲಾ ವಿಮಾನಗಳು ಕೂಡ ಕ್ಯಾನ್ಸಲ್ ಆಗಿವೆ. ಸದ್ಯದ ಮಟ್ಟಿಗೆ ಪ್ರಯಾಣಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಜನ ಕನ್ನಡಿಗರು ಸಿಲುಕಾಕೊಂಡಿದ್ದಾರೆ. ಸೆಲ್ಫಿ ವಿಡಿಯೋವನ್ನ ಮಾಡಿ ಡ್ರೋನ್ ಪ್ರತಾಪ್ ಅವರು ಹಂಚಿಕೊಂಡಿರುವಂತದ್ದು. ಸದ್ಯದ ಮಟ್ಟಿಗೆ ಸಾಕಷ್ಟು ಜನ ಒಂದಷ್ಟು ಪ್ರವಾಸಕ್ಕೆ ಹೋಗಿದ್ರು, ಕೆಲವೊಂದಿಷ್ಟು ಜನ ತಮ್ಮ ವ್ಯವಹಾರಗಳಿಗೆ ಬೇರೆ ಬೇರೆ ಕಡೆ ಪ್ರಯಾಣವನ್ನ ಬೆಳೆಸಿದ್ರು. ಎಲ್ಲರೂ ಕೂಡ ಈಗ ವಿಮಾನ ಹಾರಾಟ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಲುಕಾಕೊಂಡಿರುವಂತದ್ದು. ಈಗ ಅಬುದಾಬಿಯಲ್ಲಿ ಡ್ರೋನ್ ಪ್ರತಾಪ್ ಸಿಲುಕಾಕೊಂಡಿದ್ದಾರೆ. ಅದರ ಜೊತೆಗೆ ತಾನಿರುವಂತಹ ಕನ್ಫರ್ಮೇಷನ್ ಅನ್ನ ಒಂದು ಸೆಲ್ಫಿ ವಿಡಿಯೋ ಮಾಡುವ ಮುಖಾಂತರವಾಗಿ ಡ್ರೋನ್ ಪ್ರತಾಪ್ ತಿಳಿಸಿರುವಂತದ್ದು, ನಾನಿಲ್ಲಿ ಸಿಲುಕಾಕೊಂಡಿದ್ದೀನಿ ಸದ್ಯದ ಮಟ್ಟಿಗೆ ಅಂತ. ಇರಾನ್ ಮತ್ತೆ ಅಮೆರಿಕ ಯುದ್ಧದ ಮಧ್ಯೆ ಸಿಕ್ಕಾಕೊಂಡಿದೀವಿ ನಾವು. ನಮ್ದೆಲ್ಲಾ ಫ್ಲೈಟ್ ಅಂದ್ರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತೆ ಅಮೆರಿಕ ಮಧ್ಯೆ ವಾರ್ ನಡೀತಿರೋದ್ರಿಂದ ಸೊ ಏರ್ ಸ್ಪೇಸ್ ಎಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ನಮ್ದು ಇತ್ಯಾಡ್ ಫ್ಲೈಟ್ ಇತ್ತು. ಸೊ ಇವತ್ತು ರಾತ್ರಿ ಇಲ್ಲೇ ಏರ್ಪೋರ್ಟ್ ಕಳಿಯುವಂಗಾಗಿದೆ. ನೆಕ್ಸ್ಟ್ 12 ಗಂಟೆ ತನಕ ಇರೋ ಎಲ್ಲಾ ಫ್ಲೈಟ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯಿರಿ ಅಂತಾನು ಹೇಳ್ತಾ ಇದ್ದಾರೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಅಬುದಾಬಿ ಏರ್ಪೋರ್ಟ್ ಅಲ್ಲಿ ಇದೀನಿ. ಇರಾನ್ ಮತ್ತೆ ಅಮೆರಿಕ ಯುದ್ಧದ ಮಧ್ಯೆ ಸಿಕ್ಕಾಕೊಂಡಿದೀವಿ ನಾವು. ನಮ್ದೆಲ್ಲಾ ಫ್ಲೈಟ್ ಅಂದ್ರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತೆ ಅಮೆರಿಕ ಮಧ್ಯೆ ವಾರ್ ನಡೀತಿರೋದ್ರಿಂದ ಒಂದು ಕಡೆಯಲ್ಲಿ ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಸದ್ಯಕ್ಕಿಲ್ಲ. ದಾಳಿ ಪ್ರತಿದಾಳಿ ಎರಡೂ ಕೂಡ ನಡೀತಾ ಇದೆ. ಮಧ್ಯಪ್ರಾಚ್ಯದ ಸುಮಾರು 10 ದೇಶಗಳನ್ನ ಗುರಿಯಾಗಿಸಿಕೊಂಡು ಈ ಯುದ್ಧಗಳು ನಡೀತಾ ಇರುವುದು. 3 ದೇಶಗಳ ನಡುವೆ ಇದ್ದಂತಹ ಯುದ್ಧ ಈಗಾಗಲೇ 10-12 ದೇಶಗಳಿಗೆ ವ್ಯಾಪಿಸಿದಂತಾಗಿದೆ. ಅದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಅಲ್ಲಲ್ಲಿ ಸಿಲುಕಿರುವಂತಹ ಅನೇಕ ಕನ್ನಡಿಗರಾಗಿರಬಹುದು ಅಥವಾ ದೇಶದ ಬೇರೆ ಬೇರೆಯವರು ಕೂಡ ಈಗಾಗಲೇ ಸಿಲುಕಾಕೊಂಡಿದ್ದಾರೆ. ಅವರನ್ನ ಸೇಫ್ ಆಗಿ ದೇಶಕ್ಕೆ ಮತ್ತೆ ವಾಪಸ್ ಕರೆತರುವಂತಹ, ರಾಜ್ಯಕ್ಕೆ ಮತ್ತೆ ವಾಪಸ್ ಕರೆತರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಅದು ಒಂದು ಕಡೆಯಲ್ಲಾದ್ರೆ ಮತ್ತೊಂದು ಕಡೆಯಲ್ಲಿ ಈ ಯುದ್ಧದ ಕಾರ್ಮೋಡ ಯಾವಾಗ ನಿಲ್ಲುತ್ತೆ, ಯಾರಿಂದ ನಿಲ್ಲುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಆದ್ರೆ ಯುದ್ಧದ ಭೀಕರತೆ ಎಷ್ಟಿದೆ ಅನ್ನೋದನ್ನ ಗಮನಿಸಿದ್ರೆ, ಒಂದಷ್ಟು ವಿಡಿಯೋಗಳನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಈ ದೇಶಗಳೆಲ್ಲವೂ ಕೂಡ ಸುಟ್ಟು ಬೂದಿಯಾಗುವುದು ಕನ್ಫರ್ಮ್ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳು ಕಾಡ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ನಡೆಸ್ತಾ ಇರುವಂತಹ ಈ ಪ್ರತೀಕಾರದ ದಾಳಿ ಅದರ ತೀವ್ರತೆ, ಅದರ ಭೀಕರತೆ ಬಹಳ ಹೆಚ್ಚಾಗದಂತೆ ಕಾಣಿಸ್ತಾ ಇದೆ. ನಾಗರಿಕರ ಸುರಕ್ಷತೆಗೋಸ್ಕರ ವಿಮಾನ ಹಾರಾಟವನ್ನ ರದ್ದು ಮಾಡಲಾಗಿದೆ. ಗಲ್ಫ್ ರಾಷ್ಟ್ರಗಳ ವಿಮಾನ ಹಾರಾಟವನ್ನ ರದ್ದು ಮಾಡಿದ್ದು ಅಬುದಾಬಿಯ ಏರ್ಪೋರ್ಟ್ನಲ್ಲಿ ಡ್ರೋನ್ ಪ್ರತಾಪ್ ಸಿಲುಕಿರುವಂತದ್ದು. ಯುದ್ದದಿಂದಾಗಿ ಎಲ್ಲಾ ವಿಮಾನಗಳು ಕೂಡ ಕ್ಯಾನ್ಸಲ್ ಆಗಿವೆ. ಸದ್ಯದ ಮಟ್ಟಿಗೆ ಪ್ರಯಾಣಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಜನ ಕನ್ನಡಿಗರು ಸಿಲುಕಾಕೊಂಡಿದ್ದಾರೆ. ಸೆಲ್ಫಿ ವಿಡಿಯೋವನ್ನ ಮಾಡಿ ಡ್ರೋನ್ ಪ್ರತಾಪ್ ಅವರು ಹಂಚಿಕೊಂಡಿರುವಂತದ್ದು. ಸದ್ಯದ ಮಟ್ಟಿಗೆ ಸಾಕಷ್ಟು ಜನ ಒಂದಷ್ಟು ಪ್ರವಾಸಕ್ಕೆ ಹೋಗಿದ್ರು, ಕೆಲವೊಂದಿಷ್ಟು ಜನ ತಮ್ಮ ವ್ಯವಹಾರಗಳಿಗೆ ಬೇರೆ ಬೇರೆ ಕಡೆ ಪ್ರಯಾಣವನ್ನ ಬೆಳೆಸಿದ್ರು. ಎಲ್ಲರೂ ಕೂಡ ಈಗ ವಿಮಾನ ಹಾರಾಟ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಲುಕಾಕೊಂಡಿರುವಂತದ್ದು. ಈಗ ಅಬುದಾಬಿಯಲ್ಲಿ ಡ್ರೋನ್ ಪ್ರತಾಪ್ ಸಿಲುಕಾಕೊಂಡಿದ್ದಾರೆ. ಅದರ ಜೊತೆಗೆ ತಾನಿರುವಂತಹ ಕನ್ಫರ್ಮೇಷನ್ ಅನ್ನ ಒಂದು ಸೆಲ್ಫಿ ವಿಡಿಯೋ ಮಾಡುವ ಮುಖಾಂತರವಾಗಿ ಡ್ರೋನ್ ಪ್ರತಾಪ್ ತಿಳಿಸಿರುವಂತದ್ದು, ನಾನಿಲ್ಲಿ ಸಿಲುಕಾಕೊಂಡಿದ್ದೀನಿ ಸದ್ಯದ ಮಟ್ಟಿಗೆ ಅಂತ. ಇರಾನ್ ಮತ್ತೆ ಅಮೆರಿಕ ಯುದ್ಧದ ಮಧ್ಯೆ ಸಿಕ್ಕಾಕೊಂಡಿದೀವಿ ನಾವು. ನಮ್ದೆಲ್ಲಾ ಫ್ಲೈಟ್ ಅಂದ್ರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತೆ ಅಮೆರಿಕ ಮಧ್ಯೆ ವಾರ್ ನಡೀತಿರೋದ್ರಿಂದ ಸೊ ಏರ್ ಸ್ಪೇಸ್ ಎಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ನಮ್ದು ಇತ್ಯಾಡ್ ಫ್ಲೈಟ್ ಇತ್ತು. ಸೊ ಇವತ್ತು ರಾತ್ರಿ ಇಲ್ಲೇ ಏರ್ಪೋರ್ಟ್ ಕಳಿಯುವಂಗಾಗಿದೆ. ನೆಕ್ಸ್ಟ್ 12 ಗಂಟೆ ತನಕ ಇರೋ ಎಲ್ಲಾ ಫ್ಲೈಟ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯಿರಿ ಅಂತಾನು ಹೇಳ್ತಾ ಇದ್ದಾರೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಅಬುದಾಬಿ ಏರ್ಪೋರ್ಟ್ ಅಲ್ಲಿ ಇದೀನಿ. ಇರಾನ್ ಮತ್ತೆ ಅಮೆರಿಕ ಯುದ್ಧದ ಮಧ್ಯೆ ಸಿಕ್ಕಾಕೊಂಡಿದೀವಿ ನಾವು. ನಮ್ದೆಲ್ಲಾ ಫ್ಲೈಟ್ ಅಂದ್ರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತೆ ಅಮೆರಿಕ ಮಧ್ಯೆ ವಾರ್ ನಡೀತಿರೋದ್ರಿಂದ ಒಂದು ಕಡೆಯಲ್ಲಿ ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಸದ್ಯಕ್ಕಿಲ್ಲ. ದಾಳಿ ಪ್ರತಿದಾಳಿ ಎರಡೂ ಕೂಡ ನಡೀತಾ ಇದೆ. ಮಧ್ಯಪ್ರಾಚ್ಯದ ಸುಮಾರು 10 ದೇಶಗಳನ್ನ ಗುರಿಯಾಗಿಸಿಕೊಂಡು ಈ ಯುದ್ಧಗಳು ನಡೀತಾ ಇರುವುದು.
ಮೂರು ದೇಶಗಳ ನಡುವೆ ಇದ್ದಂತಹ ಯುದ್ಧ ಈಗಾಗಲೇ 10-12 ದೇಶಗಳಿಗೆ ವ್ಯಾಪಿಸಿದಂತಾಗಿದೆ. ಅದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಅಲ್ಲಲ್ಲಿ ಸಿಲುಕಿರುವಂತಹ ಅನೇಕ ಕನ್ನಡಿಗರಾಗಿರಬಹುದು ಅಥವಾ ದೇಶದ ಬೇರೆ ಬೇರೆಯವರು ಕೂಡ ಈಗಾಗಲೇ ಸಿಲುಕಾಕೊಂಡಿದ್ದಾರೆ. ಅವರನ್ನ ಸೇಫ್ ಆಗಿ ದೇಶಕ್ಕೆ ಮತ್ತೆ ವಾಪಸ್ ಕರೆತರುವಂತಹ, ರಾಜ್ಯಕ್ಕೆ ಮತ್ತೆ ವಾಪಸ್ ಕರೆತರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಅದು ಒಂದು ಕಡೆಯಲ್ಲಾದ್ರೆ ಮತ್ತೊಂದು ಕಡೆಯಲ್ಲಿ ಈ ಯುದ್ಧದ ಕಾರ್ಮೋಡ ಯಾವಾಗ ನಿಲ್ಲುತ್ತೆ, ಯಾರಿಂದ ನಿಲ್ಲುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಆದ್ರೆ ಯುದ್ಧದ ಭೀಕರತೆ ಎಷ್ಟಿದೆ ಅನ್ನೋದನ್ನ ಗಮನಿಸಿದ್ರೆ, ಒಂದಷ್ಟು ವಿಡಿಯೋಗಳನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಈ ದೇಶಗಳೆಲ್ಲವೂ ಕೂಡ ಸುಟ್ಟು ಬೂದಿಯಾಗುವುದು ಕನ್ಫರ್ಮ್ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳು ಕಾಡ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ನಡೆಸ್ತಾ ಇರುವಂತಹ ಈ ಪ್ರತೀಕಾರದ ದಾಳಿ ಅದರ ತೀವ್ರತೆ, ಅದರ ಭೀಕರತೆ ಬಹಳ ಹೆಚ್ಚಾಗದಂತೆ ಕಾಣಿಸ್ತಾ ಇದೆ. ನಾಗರಿಕರ ಸುರಕ್ಷತೆಗೋಸ್ಕರ ವಿಮಾನ ಹಾರಾಟವನ್ನ ರದ್ದು ಮಾಡಲಾಗಿದೆ. ಗಲ್ಫ್ ರಾಷ್ಟ್ರಗಳ ವಿಮಾನ ಹಾರಾಟವನ್ನ ರದ್ದು ಮಾಡಿದ್ದು ಅಬುದಾಬಿಯ ಏರ್ಪೋರ್ಟ್ನಲ್ಲಿ ಡ್ರೋನ್ ಪ್ರತಾಪ್ ಸಿಲುಕಿರುವಂತದ್ದು. ಯುದ್ಧದಿಂದಾಗಿ ಎಲ್ಲಾ ವಿಮಾನಗಳು ಕೂಡ ಕ್ಯಾನ್ಸಲ್ ಆಗಿವೆ. ಸದ್ಯದ ಮಟ್ಟಿಗೆ ಪ್ರಯಾಣಿಕರು ಕೂಡ ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾಕಷ್ಟು ಜನ ಕನ್ನಡಿಗರು ಸಿಲುಕಾಕೊಂಡಿದ್ದಾರೆ. ಸೆಲ್ಫಿ ವಿಡಿಯೋವನ್ನ ಮಾಡಿ ಡ್ರೋನ್ ಪ್ರತಾಪ್ ಅವರು ಹಂಚಿಕೊಂಡಿರುವಂತದ್ದು. ಸದ್ಯದ ಮಟ್ಟಿಗೆ ಸಾಕಷ್ಟು ಜನ ಒಂದಷ್ಟು ಪ್ರವಾಸಕ್ಕೆ ಹೋಗಿದ್ರು, ಕೆಲವೊಂದಿಷ್ಟು ಜನ ತಮ್ಮ ವ್ಯವಹಾರಗಳಿಗೆ ಬೇರೆ ಬೇರೆ ಕಡೆ ಪ್ರಯಾಣವನ್ನ ಬೆಳೆಸಿದ್ರು. ಎಲ್ಲರೂ ಕೂಡ ಈಗ ವಿಮಾನ ಹಾರಾಟ ರದ್ದಾಗಿರುವಂತಹ ಹಿನ್ನೆಲೆಯಲ್ಲಿ ಸಿಲುಕಾಕೊಂಡಿರುವಂತದ್ದು. ಈಗ ಅಬುದಾಬಿಯಲ್ಲಿ ಡ್ರೋನ್ ಪ್ರತಾಪ್ ಸಿಲುಕಾಕೊಂಡಿದ್ದಾರೆ. ಅದರ ಜೊತೆಗೆ ತಾನಿರುವಂತಹ ಕನ್ಫರ್ಮೇಷನ್ ಅನ್ನ ಒಂದು ಸೆಲ್ಫಿ ವಿಡಿಯೋ ಮಾಡುವ ಮುಖಾಂತರವಾಗಿ ಡ್ರೋನ್ ಪ್ರತಾಪ್ ತಿಳಿಸಿರುವಂತದ್ದು, ನಾನಿಲ್ಲಿ ಸಿಲುಕಾಕೊಂಡಿದ್ದೀನಿ ಸದ್ಯದ ಮಟ್ಟಿಗೆ ಅಂತ. ಇರಾನ್ ಮತ್ತೆ ಅಮೆರಿಕ ಯುದ್ಧದ ಮಧ್ಯೆ ಸಿಕ್ಕಾಕೊಂಡಿದೀವಿ ನಾವು. ನಮ್ದೆಲ್ಲಾ ಫ್ಲೈಟ್ ಅಂದ್ರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತೆ ಅಮೆರಿಕ ಮಧ್ಯೆ ವಾರ್ ನಡೀತಿರೋದ್ರಿಂದ ಸೊ ಏರ್ ಸ್ಪೇಸ್ ಎಲ್ಲ ಇಲ್ಲಿ ಕ್ಲೋಸ್ ಮಾಡಿದ್ದಾರೆ ಕಂಪ್ಲೀಟ್ ಆಗಿ. ನಮ್ದು ಈತ್ಯಾಡ್ ಫ್ಲೈಟ್ ಇತ್ತು. ಸೊ ಇವತ್ತು ರಾತ್ರಿ ಇಲ್ಲೇ ಏರ್ಪೋರ್ಟ್ ಕಳಿಯುವಂಗಾಗಿದೆ. ನೆಕ್ಸ್ಟ್ 12 ಗಂಟೆ ತನಕ ಇರೋ ಎಲ್ಲಾ ಫ್ಲೈಟ್ಸ್ ಕ್ಯಾನ್ಸಲ್ ಮಾಡಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ಗೋಸ್ಕರ ಕಾಯಿರಿ ಅಂತಾನು ಹೇಳ್ತಾ ಇದ್ದಾರೆ. ನೋಡೋಣ ಏನ್ ಮಾಡ್ತಾರೆ ಅಂತ. ಅಬುದಾಬಿ ಏರ್ಪೋರ್ಟ್ ಅಲ್ಲಿ ಇದೀನಿ. ಇರಾನ್ ಮತ್ತೆ ಅಮೆರಿಕ ಯುದ್ಧದ ಮಧ್ಯೆ ಇಲ್ಲಿ ಸಿಕ್ಕಾಕೊಂಡಿದೀವಿ ನಾವು. ನಮ್ದೆಲ್ಲಾ ಫ್ಲೈಟ್ ಅಂದ್ರೆ ಇವತ್ತು ರಾತ್ರಿ ನಾವು ಬ್ಯಾಂಗ್ಳೂರ್ಗೆ ಹೊರಡಬೇಕಾಗಿತ್ತು, ಕ್ಯಾನ್ಸಲ್ ಆಗಿದೆ. ಏನ್ ಮಾಡ್ಬೇಕಂತ ಗೊತ್ತಾಗ್ತಿಲ್ಲ. ಇರಾನ್ ಮತ್ತೆ ಅಮೆರಿಕ ಮಧ್ಯೆ ವಾರ್ ನಡೀತಿರೋದ್ರಿಂದ ಒಂದು ಕಡೆಯಲ್ಲಿ ಯುದ್ಧ ನಿಲ್ಲುವಂತಹ ಲಕ್ಷಣಗಳು ಸದ್ಯಕ್ಕಿಲ್ಲ. ದಾಳಿ ಪ್ರತಿದಾಳಿ ಎರಡೂ ಕೂಡ ನಡೀತಾ ಇದೆ. ಮಧ್ಯಪ್ರಾಚ್ಯದ ಸುಮಾರು 10 ದೇಶಗಳನ್ನ ಗುರಿಯಾಗಿಸಿಕೊಂಡು ಈ ಯುದ್ಧಗಳು ನಡೀತಾ ಇರೋದು. ಮೂರು ದೇಶಗಳ ನಡುವೆ ಇದ್ದಂತಹ ಯುದ್ಧ ಈಗಾಗಲೇ 10-12 ದೇಶಗಳಿಗೆ ವ್ಯಾಪಿಸಿದಂತಾಗಿದೆ. ಅದು ಒಂದು ಕಡೆಯಾದ್ರೆ ಮತ್ತೊಂದು ಕಡೆಯಲ್ಲಿ ಅಲ್ಲಲ್ಲಿ ಸಿಲುಕಿರುವಂತಹ ಅನೇಕ ಕನ್ನಡಿಗರಾಗಿರಬಹುದು ಅಥವಾ ದೇಶದ ಬೇರೆ ಬೇರೆಯವರು ಕೂಡ ಈಗಾಗಲೇ ಸಿಲುಕಾಕೊಂಡಿದ್ದಾರೆ. ಅವರನ್ನ ಸೇಫ್ ಆಗಿ ದೇಶಕ್ಕೆ ಮತ್ತೆ ವಾಪಸ್ ಕರೆತರುವಂತಹ, ರಾಜ್ಯಕ್ಕೆ ಮತ್ತೆ ವಾಪಸ್ ಕರೆತರುವಂತಹ ಪ್ರಯತ್ನಗಳು ಕೂಡ ಆಗ್ತಾ ಇದೆ. ಅದು ಒಂದು ಕಡೆಯಲ್ಲಾದ್ರೆ ಮತ್ತೊಂದು ಕಡೆಯಲ್ಲಿ ಈ ಯುದ್ಧದ ಕಾರ್ಮೋಡ ಯಾವಾಗ ನಿಲ್ಲುತ್ತೆ, ಯಾರಿಂದ ನಿಲ್ಲುತ್ತೆ ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಕೂಡ ಸದ್ಯಕ್ಕಿದೆ. ಆದ್ರೆ ಯುದ್ಧದ ಭೀಕರತೆ ಎಷ್ಟಿದೆ ಅನ್ನೋದನ್ನ ಗಮನಿಸಿದ್ರೆ, ಒಂದಷ್ಟು ವಿಡಿಯೋಗಳನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಈ ದೇಶಗಳೆಲ್ಲವೂ ಕೂಡ ಸುಟ್ಟು ಬೂದಿಯಾಗುವುದು ಕನ್ಫರ್ಮ್ ಅನ್ನುವಂತ ನಿಟ್ಟಿನಲ್ಲಿ ಪ್ರಶ್ನೆಗಳು ಕಾಡ್ತಾ ಇದೆ. ಇಸ್ರೇಲ್ ಮತ್ತು ಅಮೆರಿಕ ಜಂಟಿಯಾಗಿ ಇರಾನ್ ಮೇಲೆ ನಡೆಸ್ತಾ ಇರುವಂತಹ ಈ ಪ್ರತೀಕಾರದ ದಾಳಿ ಅದರ ತೀವ್ರತೆ, ಅದರ ಭೀಕರತೆ ಬಹಳ ಹೆಚ್ಚಾಗದಂತೆ ಕಾಣಿಸ್ತಾ ಇದೆ.